ನಮಸ್ಕಾರ. ಬದುಕು ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ತಮಿಳುನಾಡು ಸಿಎಂ ವಿಜಯ್ ಜೋಸೆಫ್ ಅವರು ಆಚರಣೆಗೆ ತಂದ ಹಲವು ಯೋಜನೆಗಳಲ್ಲಿ ಸಿಂಗಂ ಪೆಣ್ಣೆ ಪೊಲೀಸ್ ಪಡೆಯು ಒಂದಾಗಿದೆ. ಸಿಂಗಂ ಪೆಣ್ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಇದು ಮಹಿಳೆಯರು ಮತ್ತು ಮಕ್ಕಳ ರಕ್ಷಣೆಗೆ ತಮಿಳುನಾಡು ಸರ್ಕಾರ ಸ್ಥಾಪಿಸಿರುವ ವಿಶೇಷ ಮಹಿಳಾ ಪೊಲೀಸ್ ಘಟಕವಾಗಿದೆ. ಸಿಂಗಪೆಣ್ ಎಂಬ ಪದದ ಅರ್ಥ ಸಿಂಹಣಿಯಷ್ಟು ಧೈರ್ಯಶಾಲಿ ಮಹಿಳೆ ಎಂಬುದಾಗಿದೆ. ಈ ಪಡೆ ಅಪರಾಧಗಳನ್ನು ತಡೆಗಟ್ಟಲು ಹಾಗೂ ತುರ್ತು ಪರಿಸ್ಥಿತಿಗಳಿಗೆ ತಕ್ಷಣ ಸ್ಪಂದಿಸಲು ರೂಪಿಸಲಾಗಿದೆ. ಈ ಘಟಕವು ಮುಖ್ಯಮಂತ್ರಿಯವರ ನೇರ ಮೇಲ್ವಿಚಾರಣೆಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದರಿಂದ ಆಡಳಿತಾತ್ಮಕ ಕ್ರಮಗಳನ್ನು ತ್ವರಿತವಾಗಿ ಕೈಗೊಳ್ಳಬಹುದು. ಇವರ ವಿಶೇಷ ಕರ್ತವ್ಯವೆಂದರೆ ಹಿಂಬಾಲಿಸುವುದು, ಲೈಂಗಿಕ ಕಿರುಕುಳ ಹಾಗೂ ಜನಸಂದಣಿ ಪ್ರದೇಶಗಳಲ್ಲಿ ಮಹಿಳೆಯರ ವಿರುದ್ಧ ನಡೆಯುವ ಹಿಂಸಾಚಾರ ಮುಂತಾದ ಅಪರಾಧಗಳನ್ನು ತಡೆಗಟ್ಟುವುದೇ ಇದರ ಮುಖ್ಯ ಉದ್ದೇಶವಾಗಿದೆ. ಇವರು ಆಧುನಿಕ ತಂತ್ರಜ್ಞಾನವನ್ನು ಬಳಸುತ್ತಾರೆ. ಈ ಪಡೆ ಡ್ರೋನ್ ಆಧಾರಿತ ಗಸ್ತು, ಲೈವ್ ಸ್ಟ್ರೀಮಿಂಗ್, ಬಾಡಿ ಕ್ಯಾಮೆರಾಗಳು ಸೇರಿದಂತೆ ಆಧುನಿಕ ಸಾಧನಗಳನ್ನು ಬಳಸುತ್ತಾರೆ. ಇವರ ವಿಶಿಷ್ಟ ಸಮವಸ್ತ್ರ ಎಂದರೆ ಸುಲಭವಾಗಿ ಗುರುತಿಸಬಹುದಾದಂತೆ ಅಧಿಕಾರಿಗಳು ನೆವಿ ಬ್ಲೂ ಬಣ್ಣದ ಶರ್ಟ್ ಮತ್ತು ಖಾಕಿ ಪ್ಯಾಂಟ್ ಧರಿಸುತ್ತಾರೆ. ಈ ವಿಶೇಷ ಕಾರ್ಯಪಡೆಯ ನೇತೃತ್ವವನ್ನು ಹಿರಿಯ IPS ಅಧಿಕಾರಿ ಕೆ. ಭುವನೇಶ್ವರಿ ವಹಿಸಿಕೊಂಡಿದ್ದಾರೆ. ಈ ಯೋಜನೆಯನ್ನು 2026 ಜೂನ್ 9ರಂದು ಚೆನ್ನೈನಲ್ಲಿ ಅಧಿಕೃತವಾಗಿ ಪ್ರಾರಂಭಿಸಲಾಯಿತು. ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆಯನ್ನು ಹೆಚ್ಚಿಸಲು ರಾಜ್ಯಾದ್ಯಂತ ಹಂತ ಹಂತವಾಗಿ ಈ ಘಟಕವನ್ನು ವಿಸ್ತರಿಸುವ ಯೋಜನೆಯಿದೆ. ಅಪರಾಧ ತಡೆಗಾಗಿ ಡ್ರೋನ್ ಗಸ್ತು ಪ್ರಮುಖ ವೈಶಿಷ್ಟ್ಯವಾಗಿ ಪರಿಚಯಿಸಲಾಗಿದೆ. ತಿರುಚನಾಪಳ್ಳಿ ಮತ್ತು ಕೊಯಮತ್ತೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಈ ಪಡೆ ಈಗಾಗಲೇ ಕಾರ್ಯಾಚರಣೆ ಆರಂಭಿಸಿದೆ. ಮಹಿಳೆಯರು ಮತ್ತು ಮಕ್ಕಳಿಗೆ ಸುರಕ್ಷಿತ ವಾತಾವರಣ ಒದಗಿಸುವ ಉದ್ದೇಶದಿಂದ ಸ್ಥಾಪಿಸಲಾದ ಈ ವಿಶೇಷ ಮಹಿಳಾ ಪೊಲೀಸ್ ಘಟಕವಾಗಿದೆ. ವೀಕ್ಷಕರೇ, ಇದೇ ರೀತಿ ಕರ್ನಾಟಕದಲ್ಲಿ ಮಾತ್ರವಲ್ಲ, ಭಾರತದ ಎಲ್ಲ ರಾಜ್ಯಗಳಲ್ಲೂ ಈ ರೀತಿ ವಿಶೇಷವಾದ ಒಂದು ಪಡೆ ರೂಪುಗೊಂಡರೆ ಇದು ಮಕ್ಕಳ ಹಾಗೂ ಮಹಿಳೆಯರ ಸುರಕ್ಷತೆಗೆ ಹೆಚ್ಚು ಒತ್ತುವರಿ ಕೊಟ್ಟಂತಾಗುತ್ತದೆ.